ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಿಯರೇ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಈ ಲೋಕಕ್ಕೆ ನೀವು ಬೆಳಕಾಗಿದ್ದೀರಿ. ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 14ರಿಂದ 16ರವರೆಗೂ ನಾವು ಓದಿಕೊಳ್ಳುವುದಾದರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಮನೆಯು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳ್ಳದೊಳಗೆ ಇಡುವುದಿಲ್ಲ, ದೀಪದ ಸ್ತಂಭದ ಮೇಲೆ ಇಡುತ್ತಾರಷ್ಟೆ. ಆಗ ಅದು ಮನೆಯಲ್ಲಿರುವ ಎಲ್ಲರಿಗೂ ಬೆಳಕನ್ನು ಕೊಡುತ್ತದೆ. ಅದರಂತೆಯೇ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಪ್ರಿಯರೇ, ಇಲ್ಲಿ ಗಮನಿಸುವುದೇನಪ್ಪ ಅಂದರೆ, ಒಂದು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. 2, ನೀವು ದೀಪಸ್ತಂಭ, ಅಂದರೆ ಎಲ್ಲರಿಗೂ ಬೆಳಕನ್ನು ಕೊಡುವವರಾಗಿದ್ದೀರಿ. 3, ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆ ಕೊಂಡಾಡ್ತಾರೆ. ಇವು ನಮ್ಮ ಜೀವಿತದ ಆರ್ಧ ಸತ್ಯಗಳು. ಮೊದಲನೇದಾಗಿ, ನಾವು ಈ ಲೋಕಕ್ಕೆ ಬೆಳಕು ಅಂತಂದರೆ ಈ ಲೋಕದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಯವರೆಗೂ ನಾವು ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯ ಕ್ರಿಯೆಗಳು. ಯಾಕಂದರೆ ಮೂರನೇದಾಗಿ ನಾವು ನೋಡುವುದಾದರೆ, ಒಳ್ಳೆಯ ಕ್ರಿಯೆಗಳನ್ನು ನೋಡಿ ತಂದೆ ಪರಲೋಕದಲ್ಲಿ ಕೊಂಡಾಡುವನು. ಇದು ಬಹಳ ಮುಖ್ಯ ಪ್ರಿಯರೇ. ಬೆಳಕು ಯೇಸು ಒಂದು ಸಾಮ್ಯದ ಮೂಲಕ ಬಳಸಿಕೊಂಡು ಮತ್ತೊಂದು ಪದಚಿತ್ರವನ್ನು ನಮಗೆ ವರ್ಣಿಸುವುದನ್ನು ಈ ಕಾಲಘಟ್ಟದಲ್ಲಿ ನಾವು ವರ್ಣಿಸುವುದಾದರೆ, ಯೇಸುವಿನ ಕಾಲದಲ್ಲಿ ಎಣ್ಣೆಯ ದೀಪಗಳನ್ನು ಬಳಸ್ತಾ ಇದ್ದರು. ದೀಪದಲ್ಲಿ ಬತ್ತಿಯು ಬಹಳ ಚಿಕ್ಕದಾಗಿರ್ತಾ ಇತ್ತು. ಆದರೆ ಇಡೀ ಕೋಣೆಯನ್ನು ಆ ಬೆಳಕು ಬೆಳಗಿಸ್ತಾ ಇತ್ತು. ದೀಪದ ಬೆಳಕು, ದೀಪ ಕತ್ತಲೆಯಿಂದ ಬೆಳಕು, ಅಂಧಕಾರದಿಂದ ನಿಮ್ಮನ್ನು ಒಂದು ಜ್ಞಾನದ ಕಡೆಗೆ ನಡೆಸಿದಂಥದ್ದು ಕರ್ತನ ಸುವಾರ್ತೆ, ಕರ್ತನ ವಾಕ್ಯ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ ಪ್ರಿಯರೇ. ಇಲ್ಲಿ ಶೂನ್ಯದಿಂದ ನಿಮ್ಮನ್ನು ಪ್ರಕಾಶಮಾನವಾಗಿ ಬೆಳಗಿದ್ದು ಯಾರು ಅನ್ನುವುದನ್ನು ನೀವು ಆತ್ಮಸಾಕ್ಷಿಗೆ ಅನುಗುಣವಾಗಿ ಅವಲೋಕವನ್ನು ಮಾಡಿಕೊಳ್ಳಬೇಕಾಗಿದೆ. ಈ ಲೋಕದಲ್ಲಿ ಅಂಧಕಾರವಿದೆ, ಈ ಲೋಕದಲ್ಲಿ ಸಮಸ್ಯೆಗಳಿವೆ, ಈ ಲೋಕದಲ್ಲಿ ಕರ್ತನ ಬರೋಣದ ಕುರಿತು ಅನೇಕರಿಗೆ ಅನೇಕ ಸಮಸ್ಯೆಗಳಿದ್ದಾವೆ. ಆದರೆ ಪ್ರಿಯರೇ, ಕರ್ತನು ಇಲ್ಲಿ ಹೇಳುವುದೇನಂತಂದರೆ, ಈ ಲೋಕದ ಅಂಧಕಾರಗಳಿಗೆ ಒಂದು ಬೆಳಕಾಗಿ ನಿನ್ನನ್ನು ನನ್ನನ್ನು ಒಂದು ವಾಹಕವಾಗಿ ಬಳಸ್ತಾನೆ. ಯಾಕೆಂದರೆ ಈ ಲೋಕ ಬಹಳ ಶೂನ್ಯದ ಹಾದಿಯಲ್ಲಿ ನಡೀತಾ ಇದೆ. ಆದರೆ ಕರ್ತನಿಗೆ ಈ ಲೋಕ ಶೂನ್ಯದ ಹಾದಿಯಲ್ಲಿ ನಡೆಯುವುದು ಅಗತ್ಯವಿಲ್ಲ, ಸತ್ಯದ ಅರಿವಿನಲ್ಲಿ ನಡೆಯಬೇಕಾಗಿದೆ. ಬೆಳಕು ಎಷ್ಟು ಮುಖ್ಯವೋ, ಪ್ರಕಾಶಮಾನವಾಗಿ ಬೆಳಗುತ್ತದೋ, ಹಾಗೆ ನನ್ನ ಮಕ್ಕಳಾದಂಥ ನೀವು ಅಂಧಕಾರಗಳ ನಡುವೆ ನೀವು ಪ್ರಕಾಶಮಾನವಾಗಿ ಬೆಳಗಬೇಕು ಅನ್ನುವಂಥದ್ದು ಕರ್ತನ ಇಚ್ಛೆ. ಆ ಕಾರಣಕ್ಕೆ ಕರ್ತನು ನಮ್ಮನ್ನು ಅಭಿಷೇಕಿಸಲ್ಪಟ್ಟಿದ್ದಾನೆ, ಬಲವನ್ನು ಕೊಟ್ಟಿದ್ದಾನೆ, ನೂತನವಾದಂಥ ಕೃಪೆಗಳನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಆ ಕೃಪೆಗಳನ್ನು ನಾವು ಕರ್ತನ ಬರೋಣಕ್ಕೆ ಸಿದ್ಧ ಮಾಡೋಣ. ಕರ್ತನನ್ನು ಪ್ರೀತಿಸುವ, ಕರ್ತನನ್ನು ಅನೇಕ ಸುವಾರ್ತೆ ಸಾರುವ ಕಡೆ ನಮ್ಮ ಹೆಜ್ಜೆಗಳು ನಡೆಯುವ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಒಪ್ಪಿಸಿಕೊಡ್ತೇವೆ ದೇವರೇ, ಸಹಾಯ ಮಾಡಪ್ಪ. ಏಸಪ್ಪ, ಸಹಾಯ ಮಾಡು. ವಿಶೇಷವಾಗಿ ಸ್ವಾಮಿ ಅಪ್ಪ, ಮಳೆಗಾಗಿ ಪ್ರಾರ್ಥಿಸ್ತೇನೆ ದೇವರೇ. ಇನ್ನೂ ರೈತರು ಸ್ವಾಮಿ ಬಿತ್ತನೆ ಬೀಜಗಳನ್ನು ಹಾಕಿಲ್ಲ ದೇವರೇ. ಅಪ್ಪ, ಕರುಣೆ ತೋರಿಸು.
ಯೇಸುವೇ ಕರುಣೆ ತೋರಿಸು. ಪರಿಶುದ್ಧಾತ್ಮ ದೇವರೇ ಸಹಾಯ ಮಾಡು. ರೈತರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ.